ಗೃಹ ನಿರ್ಮಾಣ ಸೇರಿದಂತೆ ವಿವಿಧ ಉದ್ದೇಶಗಳಿಗೆ ಸಾಲ ಪಡೆದ ಜನರಿಗೆ ಕಿರುಕುಳ ನೀಡುತ್ತಿರುವ ಖಾಸಗಿ ಫೈನಾನ್ಸ್ ಕಂಪನಿಗಳ ಕ್ರಮವನ್ನು ಖಂಡಿಸಿ ಸೆಪ್ಟೆಂಬರ್ 6ರಂದು ತಾಲೂಕು ರೈತ ಸಂಘದಿಂದ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘದ ಕಾರ್ಯದರ್ಶಿ ಬೈರನಾಯಕನಹಳ್ಳಿ ರಾಜು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಖಾಸಗಿ ಬ್ಯಾಂಕ್ಗಳಿಗೆ ನೀಡಿರುವಂತಹ ಸರ್ಫೇಸಿ ಕಾಯ್ದೆ ಕಾನೂನು ವಿರುದ್ಧವಾಗಿದ್ದು, ಅಂದು ಬೆಳಗ್ಗೆ 11 ಗಂಟೆಗೆ ಪ್ರವಾಸಿ ಮಂದಿರದಿಂದ ಪ್ರತಿಭಟನಾ ರ್ಯಾಲಿ ಆರಂಭಗೊಂಡು ಪಟ್ಟಣದ ಪ್ರಮುಖ ರಸ್ತೆಗಳ ಮೂಲಕ ತಾಲೂಕು ಕಚೇರಿಗೆ ತೆರಳಿ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಲಾಗುವುದು ಎಂದರು. ರೈತರು, ಕೂಲಿ ಕಾರ್ಮಿಕರು ಹೊಸ ಮನೆ ನಿರ್ಮಿಸಿಕೊಳ್ಳಲು ಮತ್ತು ಹಳೆ ಮನೆಗಳ ಮೇಲೆ ಗೃಹ ಸಾಲ ನೀಡಲಾಗುತ್ತಿದ್ದು, ಇದನ್ನು ನೀಡುವಾಗ ಖಾಲಿ ಫಾರ್ಮ್ಗೆ ಸಹಿ ಮಾಡಿಸಿಕೊಳ್ಳಲಾಗುತ್ತಿದ್ದು, ಇದನ್ನು ಬ್ಯಾಂಕ್ಗಳು ದುರುಪಯೋಗಪಡಿಸಿಕೊಳ್ಳುತ್ತಿವೆ ಎಂದರು. ಈ ಸಂದರ್ಭದಲ್ಲಿ ರೈತ ಸಂಘದ ಪದಾಧಿಕಾರಿಗಳಾದ ಗುರುಸಿದ್ದಪ್ಪ, ಕಸವನಹಳ್ಳಿ ನಾಗರಾಜ್, ಬಸವರಾಜ್, ವೀರೇಶ್, ಅಂಜಿನಪ್ಪ, ರಾಜಣ್ಣ ಸೇರಿದಂತೆ ಮತ್ತಿತರರಿದ್ದರು. ಉದ್ದೇಶ ಏನಂದರೆ, ಜಗಳೂರು ತಾಲೂಕಿನಲ್ಲಿ ಗೃಹ ಸಾಲ ಅಂತ ಹೇಳಿಬಿಟ್ಟು ಖಾಸಗಿ ಫೈನಾನ್ಸ್ನವರು ಸಾಲವನ್ನು ನೀಡಿ ಈ ಸಾಲದ ಒತ್ತಡವನ್ನು ಇತ್ತೀಚಿನ ದಿನಗಳಲ್ಲಿ ಏರ್ತಾನೆ ಬಂದಿದ್ದಾರೆ. ಅಂದರೆ ಉದಾಹರಣೆ NBFC ಬ್ಯಾಂಕ್ಗಳೇನಿದ್ದಾವೆ, ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪ್ನಿ ಈ ಬ್ಯಾಂಕ್ಗಳೇನಿದ್ದಾವೆ, ಮನೆ ಕಟ್ಟುವಾಗ ಅಥವಾ ಹಳೆ ಮನೆಗೆ ಸಾಲವನ್ನು ನೀಡಿದಂಥ ಸಂದರ್ಭದಲ್ಲಿ ಖಾಲಿ ಹಾಲೆಗಳಿಗೆ ಸೈನನ್ನು ಮಾಡಿಸ್ಕೊಂಡು ಆ ಒಂದು ಕಂತನ್ನು ವಾಪಸ್ಸು ಕಟ್ಟದಾಗ ವಿಫಲರಾದಾಗ, ರೈತರಾಗಿರ್ಬೋದು ಅಥವಾ ಕೂಲಿ ಕಾರ್ಮಿಕರಾಗಿರ್ಬೋದು ವಿಫಲರಾದಾಗ, ಅಂಥ ಸಂದರ್ಭದಲ್ಲಿ ಸರ್ಫೇಸಿ ಆ್ಯಕ್ಟ್ ಒಂದು ಕಾಯ್ದೆಯನ್ನು ಈ NBFC ಬ್ಯಾಂಕುಗಳು ಸರ್ಫೇಸಿ ಆ್ಯಕ್ಟ್ನ ಒಂದು ಕಾಯ್ದೆಯನ್ನು ಮುಂದಿಟ್ಟುಕೊಂಡು ಇವತ್ತು ರೈತರಿಗೆ ಒತ್ತಡವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಈ ವಿಚಾರವಾಗಿ ಇವತ್ತು ರೈತ ಸಂಘ ಅದರ ಆ ಆ್ಯಕ್ಟ್ ವಿರುದ್ಧ ನಾವು ಶನಿವಾರ ದಿನ ಪ್ರತಿಭಟನೆಗೆ ಕರೆಯನ್ನು ಕೊಟ್ಟಿದ್ದೇವೆ. ಪ್ರವಾಸಿ ಮಂದಿರದಿಂದ ತಾಲೂಕು ಕಚೇರಿವರೆಗೆ ಈ ಪ್ರತಿಭಟನೆ ಹೋಗ್ತದೆ. ಉದ್ದೇಶ ಏನಪ್ಪ ಅಂತಂದರೆ, ಜಗಳೂರು ತಾಲೂಕಿನಲ್ಲಿ ಈಗಾಗಲೇ ದಾವಣಗೆರೆ ಜಿಲ್ಲೆಯಲ್ಲಿ ಸಾಕಷ್ಟು ಜನ ರೈತರು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ. ಇದೇ ಒಂದು ಹೌಸಿಂಗ್ ಲೋನಿನ ವಿಚಾರವಾಗಿ ಆತ್ಮಹತ್ಯೆಯನ್ನು ಮಾಡಿಕೊಂಡು ಆ ಒಂದು ಒತ್ತಡಕ್ಕೆ ಸಿಲುಕಿ ಅವರ ಫ್ಯಾಮಿಲಿ ಇವತ್ತು ಬೀದಿಗೆ ಬಂದು ನಿಂತಿದ್ದಾವೆ. ಈ ವಿಚಾರವಾಗಿ ನಾವು ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಹುಚ್ಚನಹಳ್ಳಿ ಮಂಜುನಾಥ್ ಭವನದಿಂದ ಇದರ ವಿರುದ್ಧ ಶನಿವಾರ ದಿನ ಪ್ರತಿಭಟನೆ ಮಾಡ್ತೀವಿ ಅಂತೇಳಿ ಈ ಮೂಲಕ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ತಿಳಿಸ್ತಾ ಇದ್ದೀನಿ. ಮೀನುಗ್ರಳ್ಳಿ ಗ್ರಾಮದಲ್ಲಿ ಶೃಂಗೇಶ್ ಅಂತಕ್ಕಂಥ ಮನೆಗೆ ಮೊನ್ನೆ ಸೀಸ್ ಮಾಡಕ್ಕೆ ಬಂದಿದ್ದರು. ಈಗಾಗಲೇ ಪಾಲಾಯ್ಕನಕೋಟೆ ಗ್ರಾಮದಲ್ಲಿ ಸಹ ಮನೆ ಸೀಸ್ ಮಾಡಿ ಪಾಲಾಯ್ಕನಕೋಟೆ ಹನುಮಂತಪ್ಪ ಅವರ ಮನೆಯನ್ನು ಸೀಸ್ ಮಾಡಿ ಅಲ್ಲೇ ಗ್ರಾಮಸ್ಥರ ಸಮ್ಮುಖದಲ್ಲಿಯೇ ಅದನ್ನು ಬಗೆಹರಿಸಿದ್ವಿ ಸರ್. ನಾವೆಲ್ಲ ರೈತ ಸಂಘದಲ್ಲಿ ಸೇರ್ಕೊಂಡು ಅವತ್ತು. ಮತ್ತು ಮೀನುಗ್ರಳ್ಳಿಯಲ್ಲಿ ಒತ್ತಡವನ್ನು 2 ಮನೆ, ಒಬ್ಬರು ಮಂಜು, ಇನ್ನೊಬ್ಬರು ಶೃಂಗೇಶ್ ಅನ್ನೋರ ಮನೆಗೆ ಒತ್ತಡವನ್ನು ಜಾಸ್ತಿ ಮಾಡ್ತಾ ಇದ್ದಾರೆ. ಮೀನುಗ್ರಳ್ಳಿ ಇದು ಒಂದೊಂದು ಫೈನಾನ್ಸ್ ಇದೆ ಸರ್. ಇಕ್ವಿಟಸ್ ಫೈನಾನ್ಸು, ಇಕ್ವಿಟಸ್ ಸ್ಮಾಲ್ ಫೈನಾನ್ಸು, ಮಹೇಂದ್ರ ಫೈನಾನ್ಸ್, ಈ ಥರ ಎಲ್ಲ ಖಾಸಗಿ ಫೈನಾನ್ಸ್ಗಳು NBFC ಅಂಡರ್ನೇ ಕೆಲಸ ಮಾಡ್ತಿರ್ತಾವಲ್ಲ, ಆ ಕಂಪ್ನಿಯವರು ಏನಿದಾರೋ ಅಷ್ಟು ಜನನು ಈ ರೈತರಿಗೆ ಕಿರುಕುಳವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ.